ربنا اغفر ولوالدينا وللمؤمنين والمؤمنات لا اله الا انت سبحانك اني كنت من الظالمين حسبنا الله ونعم الوكيل نعم المولى ونعم النصير وتعز من تشاء وتذل من تشاء بيدك الخير انك على كل شيء قدير ربنا اننا امنا فاغفر لنا ذنوبنا وقنا عذاب النار الصابرين والصادقين والقانتين والمنفقين والمستغفرين بالاسحار يا رسول الله انظر حالنا يا حبيب الله اسمع قولنا اننا في بلد نزلت الدنيا سبيلنا اشرالا بخمسه في بها حول الوباء حاكما المصطفى والفاطمه دعوة والكل والقبول ونور استدامة لآل رسول وسعاد قلبي سروسا مدد الذي مدد فعلينا مدد وللباب بلا مفتاح رشدي ضعيف أنيس رشراب خشدي بحق خاجه إسلام هاروني مدد يا خواجة معين الدين چشتي اللهم ربنا أفرغ علينا صبرا وتوفنا مسلمين. ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ ಹಾಗೂ ಮಲೇಷಿಯಾ ಎಲ್ಲ ಕಡೆಗೂ ಹೋಗಿ ತನ್ನ ಭರತನಾಟ್ಯ ನೃತ್ಯ ಪ್ರದರ್ಶನವನ್ನು ಮಾಡಿ ಮೆಚ್ಚುಗೆಯನ್ನು ಪಡ್ಕೊಂಡಿದ್ದಾರೆ. ಈಗಾಗಲೇ ಆಕೆ ತನಗೆ ದೊರೆತಿರುವ ಪ್ರಶಸ್ತಿಗಳನ್ನು ಕೂಡ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಒಂದು 2018ರಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಜೊತೆಗೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಫಿಷಿಯಲ್ ಪಾರ್ಟಿಸಿಪೆಂಟ್ ಸರ್ಟಿಫಿಕೇಟ್ ಕೂಡ ಹಾಗೆ ಪಡ್ಕೊಂಡಿದ್ದಾರೆ. ಅದರ ಜೊತೆಗೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸಲ್ಲೂ ಕೂಡ ಆಕೆ ಸರ್ಟಿಫಿಕೇಟನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸಲ್ಲೂ ಕೂಡ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಆ ಮೈಲುಗಲ್ಲುಗಳ ಜೊತೆಗೆ ಇವತ್ತು ಇನ್ನೊಂದು ಮೈಲುಗಲ್ಲನ್ನು ಸ್ಥಾಪನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ನಮ್ಮ ಎಲ್ಲ ಬಾಗೇಪಲ್ಲಿಯ ಪ್ರಜೆಗಳ ಜನರ ಹೆಮ್ಮೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾಳೆ ದಿವಸ ಏನು ಬಾಗೇಪಲ್ಲಿ ಪಟ್ಟಣದಲ್ಲಿ ಆಯೋಜನೆ ಮಾಡಿಕೊಂಡಿದ್ದಾರೆ ಅಂತಂದರೆ 21ರಿಂದ 30/9/25 ನಿರಂತರವಾಗಿ 220 ಗಂಟೆಗಳ ಕಾಲ ಹಗಲು ಮತ್ತು ರಾತ್ರಿ ಭರತನಾಟ್ಯ ಪ್ರದರ್ಶನವನ್ನು ಮಾಡುತ್ತಾ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ ತನ್ನ ಹೆಸರನ್ನು ಸ್ಥಾಪನೆ ಮಾಡಲಿಕ್ಕೆ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಕೊಂಡಿದ್ದಾರೆ. ಇದರ ಮೂಲಕ ಅವರು ಎಲ್ಲರ ಸಹಕಾರವನ್ನು ಬಯಸ್ತಾ ಇದ್ದಾರೆ. ಜೊತೆಗೆ ತಮ್ಮ ನೆರವಿನ ಮೂಲಕ ಸಾರ್ವಜನಿಕರ ಸಹಕಾರವನ್ನು ಕೂಡ ಪಡೆಯಬೇಕು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಮಾಧ್ಯಮದ ಎಲ್ಲ ಪತ್ರಕರ್ತರ ಗೋಷ್ಠಿಯನ್ನು ಆಯೋಜನೆಯನ್ನು ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ನಿಜವಾಗ್ಲೂ ಕೂಡ ಇದೊಂದು ಹೆಮ್ಮೆಯ ವಿಷಯ. ಬಾಗೇಪಲ್ಲಿಯಲ್ಲೂ ಕೂಡ ಇಂಥ ಪ್ರತಿಭಾನ್ವಿತ ಕಲಾವಿದರಿದ್ದಾರೆ. ಇವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಕೂಡ. ಆಕೆಯ ಭವಿಷ್ಯವನ್ನು ರೂಪಿಸೋದ್ರಲ್ಲಿ ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ಹೇಳಿ ನಿಮ್ಮ ಮುಂದೆ ಆಕೆಯನ್ನು ಕರೆಸಿ ಆಕೆಯನ್ನು ಪರಿಚಯ ಮಾಡಿಕೊಡುವುದರ ಮೂಲಕ ಯಾಕಂದರೆ ಇಷ್ಟು ದಿವಸ ಭರತನಾಟ್ಯ ಕಾರ್ಯಕ್ರಮವನ್ನು ಮಾತ್ರ ಮಾಡ್ತಾ ಇದ್ದರು. ಆದರೆ ಇತಿಹಾಸ ಹೇಳಬೇಕಾಗ್ತದೆ. ಆಕೆ ಇಷ್ಟೆಲ್ಲ ಸರ್ಟಿಫಿಕೇಟ್ಗಳನ್ನು ಪಡ್ಕೊಂಡಿರ್ತಕ್ಕಂಥ ಒಬ್ಬ ಪ್ರತಿಭಾನ್ವಿತ ಕಲಾವಿದ ನಮ್ಮ ಮಧ್ಯೆ ಇದೆ ಅಂತಕ್ಕಂಥ ನಮ್ಮ ಹೆಮ್ಮೆ. ಇದ್ರಿಗೂ ಗೊತ್ತಿರಲಿಲ್ಲ. ನಮ್ಮ ಮೂಲಕ ಇವೆಲ್ಲವನ್ನು ಕೂಡ ಪರಿಚಯ ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ನಮ್ಮೆಲ್ಲರ ಸಹಕಾರ ಬೇಕಾಗಿದೆ ಅಂತ ಹೇಳಿ ನಮ್ಮಲ್ಲಿ ಮನವಿ ಮಾಡ್ಕೊಳ್ತಾ, ನನ್ನೊಂದಿಗೆ ಇವತ್ತು ನಮ್ಮ ಹಿರಿಯ ವಕೀಲರಾಗಿರ್ತಕ್ಕಂಥ ನಾರಾಯಣ ಅವರು, ಜೊತೆಗೆ ಅವರ ತಂದೆಯವರಾಗಿರ್ತಕ್ಕಂಥ ಹಾಸಿನಿಯವರ ತಂದೆಯವರಾಗಿರ್ತಕ್ಕಂಥ ಗಂಗಾಧರ್ ಅವರು, ಜೊತೆಗೆ ಅವರಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ನಮ್ಮ ಮಧ್ಯೆ ಮಂಜುಳಾ ಅವರಿದ್ದಾರೆ, ವಿಜಯ ಜ್ಯೋತಿ ಅವರಿದ್ದಾರೆ, ಇನ್ನೂ ಅನೇಕರು ಸಹಕಾರ ಕೊಡ್ತೀವಿ ಅಂತ ಹೇಳಿ ಮುಂದೆ ಬಂದಿದ್ದಾರೆ. ತಾವು ಕೂಡ ದಯವಿಟ್ಟು ಆಕೆಗೆ ಸಹಕಾರಿಯಾಗಿ ಬೆಂಬಲವನ್ನು ನೀಡ್ತಾ ಆಕೆಗೆ ಪ್ರೋತ್ಸಾಹಿಸಬೇಕು ಅಂತ ಹೇಳ್ತಾ, ನಾಳೆ ಬೆಳಗ್ಗೆ ಬೈಲಾಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ 9:30 ಗಂಟೆಗೆ ಪೂಜೆ ಮಾಡುವುದರ ಮೂಲಕ
ನಾವು ಈ ಕಾರ್ಯಕ್ರಮವನ್ನು ಚಾಲನೆ ಕೊಡ್ತಾ ಇದ್ದೀವಿ. ಈ ಒಂದು ನಿರಂತರ ಕಾರ್ಯಕ್ರಮ ಸ್ವಲ್ಪ ಸಮಸ್ಯೆಗಳಿದ್ದರಿಂದಾಗಿ ಏನು ಡಿಪೋಗೆ ಹೋಗುವ ರಸ್ತೆಯಲ್ಲಿ ಆಕೆಯ ಸಹಪಾಠಿ ಕ್ಲಾಸ್ಮೇಟ್